ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಯಾವುದೇ ಮದ್ದು ಇಲ್ಲ, ತಿಂಗಳುಗಟ್ಟಲೆ ಮಾತ್ರೆ ನುಂಗಬೇಕಾದ ಅವಶ್ಯಕತೆ ಇಲ್ಲ. ಕೆಲವೊಂದೇ ಸಿಟ್ಟಿಂಗ್ಸ್ ಅಲ್ಲಿ ಎಲ್ಲಾ ರೀತಿಯಾದಂತಹ ರೋಗಗಳಿಗೆ ಪರಿಹಾರ ಪಡ್ಕೋಬಹುದು. ಅದು ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಯಾವ ರೀತಿ ಆ ಥೆರಪಿಯನ್ನು ಕೊಡಲಾಗುತ್ತೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ. ಭಾರ್ಗವ್, ಇವಾಗ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ದಿನ ಹರಿಬರಿ ಇರುತ್ತೆ ಜೀವನ, ಯಾವುದ್ರ ಬಗ್ಗೆನೂ ನಾವು ಗಮನ ಕೊಟ್ಕೊಳ್ಳೋದಕ್ಕೆ ಆಗಲ್ಲ. ಅಂದರೆ ಮನುಷ್ಯನಿಗೆ ಏಜ್ ಆಗ್ತಾ ಇದೆ ಅಂತ ಗೊತ್ತಾಗೋದು ಕೂಡ ಇಲ್ಲ. ದಿನಗಳು ಕಳೀತಾ ಇರುತ್ತೆ, ವರ್ಷಗಳು ಕಳೀತಾ ಇರುತ್ತೆ. ಆದರೆ ಕೆಲವೊಂದು ದೇಹದಲ್ಲಿ ನೋವು ಕಾಡೋಕ್ಕೆ ಶುರು ಆಗಿರುತ್ತೆ, ಅಥವಾ ಸಣ್ಣ ಪುಟ್ಟ ಕಾಯಿಲೆಗಳು, ಸವೆತಗಳು ಇವ್ಯಾವನ್ನೂ ನಾವು ಕಂಡು ಹಿಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಈ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಅವುಗಳನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ. ಬಟ್ ಇಟ್ ಈಸ್ ಹಾರ್ಡ್ ಟು ಬಿಲೀವ್. ಬಟ್ ನಾ ಹೇಳ್ಬೇಕು ಅಂತ ಅಂದ್ರೆ 10 ಜನದಲ್ಲಿ 8 ಜನಕ್ಕೆ ರಿಪಿಟೇಟಿವ್ ಸ್ಟ್ರೇನ್ ಅಂತ ಅನ್ನೋದಿರುತ್ತೆ. ಇವಾಗ ಚಿಕ್ಕ ಮಕ್ಳಿಗೆ ತಗೊಂಡ್ರೆ ಅವರು ಹೆವಿ ಬ್ಯಾಗ್ಸ್ ತಗೊಂಡು ಹೋಗ್ತಾರೆ ಸ್ಕೂಲ್ಸ್ಗೆ, ಕಾಲೇಜಸ್ಗೆ. ಮತ್ತೆ ಒಂದ್ ಸ್ವಲ್ಪ ಕೆಲಸ ಇರೋರ್ಗೆ ಬಂದ್ರೆ ಅವ್ರಿಗೆ ಕಾಂಪಿಟೇಷನ್ ಇಂದ ಕೆಲಸ ಜಾಸ್ತಿ ಮಾಡ್ಬೇಕಾಗುತ್ತೆ. ಅವ್ರ ಕೆಲಸ ಅಂತ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ದಟ್ ಈಸ್ ದೇರ್ ಪ್ರೊಫೆಷನ್. ಅದಕ್ಕೆ ಅಂತ ಇದು ಇರೋ ಜಾಗಕ್ಕೆ ಪ್ರೆಷರ್ ಬಿದ್ದಿ ನಮ್ಮ ನೋವುಗಳು ಕಾಣಿಸ್ಕೊಳುತ್ತೆ. ಮತ್ತೆ ಅವರಿಗೆ ಸ್ವಲ್ಪ ಹಂಗೆ ಅವಾಯ್ಡ್ ಮಾಡ್ಕೊಂಡು ಹೋದ್ರೆ ತುಂಬಾ ಎಕ್ಸ್ಟ್ರೀಮ್ ಸ್ಟೇಜ್ಗೆ ಹೋಗುತ್ತೆ. ಆಮೇಲೆ ಮತ್ತೆ ರಜಾ ಹಾಕ್ಬಿಟ್ಟು ಆಫೀಸು, ಎಂಟೈರ್ ಲೈಫ್ ವಿಲ್ ಬಿ ಡಿಸ್ಟರ್ಬ್ಡ್. ಬಟ್ ಅದು ವಿ ಡೂ ಟ್ರೀಟ್ ಫಾರ್ ಆಲ್ ದೀಸ್ ಪೀಪಲ್. ಈ ತರ ಜನಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಅಂಡ್ ನಮಗೆ ಇದೊಂದು ಚಾಲೆಂಜ್ ಆಗಿತ್ತು. ಹೌ ಡು ಯು ಇಂಪ್ಲಿಮೆಂಟ್ ಒಂದು ಟೆಕ್ನಾಲಜಿ ವಿಚ್ ಇಸ್ ಸೋ ಮಚ್ ಎಕ್ಸ್ಟ್ರಾರ್ಡಿನರಿ ಇನ್ ದ ವರ್ಲ್ಡ್, ಅಂಡ್ ನಾವು ಇದನ್ನು ಯುಟಿಲೈಸ್ ಮಾಡ್ಬಿಟ್ಟು ವಿ ಹ್ಯಾಡ್ ಟು ಮೇಕ್ ಇಟ್ ಇವನ್ ಮೋರ್ ಬೆಟರ್. ಸೊ ಇದನ್ನ ವಿ ರೆಕ್ರೂಟೆಡ್ ದ ಬೆಸ್ಟ್ ವರ್ಕಿಂಗ್ ಪ್ರೊಫೆಷನಲ್ಸ್ ಇನ್ ದ ಇಂಡಸ್ಟ್ರಿ ಅಂಡ್ ಟ್ರೈ ಟು ಮೇಕ್ ಇಟ್ ಮೋರ್ ಬೆಟರ್ ಅಂಡ್ ಬೆಟರ್. ಇವಾಗ ನಾವು ಬಂದಿರೋ ಪೇಷಂಟ್ಸ್ನೆಲ್ಲ ನೋಡ್ತಿದ್ರೆ ವಿ ಹ್ಯಾವ್ ವೈಡ್, ಇವಾಗ ಎಷ್ಟು ಈ ಏಜ್ ಲಿಮಿಟ್ ಅನ್ನೋದಿರಲ್ಲ. ಇವಾಗ ಚಿಕ್ಕವರಿಂದ ಹಿಡಿದು 16 to ಟಿಲ್ ದ ಏಜ್ ಆಫ್ ಡೆತ್ ಅಂತ ಅನ್ಬೋದು. ಬಿಕಾಸ್ ಆ ಏಜ್ ತನಕ ಎಲ್ಲಾರ್ಗು ಪೇನ್ ಇದ್ದೇ ಇರುತ್ತೆ. ಈ ಪೇನ್ ಬರೋ ಸಿಂಪ್ಟಮ್ಸ್ನ ಈ ಸೊಸೈಟಿಯಿಂದ ತೆಗಿಬೇಕು ನಾವು. ಸೊ ವಿ ನೀಡ್ ಟು ಕ್ಯಾರಿ ಔಟ್ ದಿಸ್. ಇವಾಗ ಲೇಸರ್ ಯೂಸ್ ಮಾಡ್ಬಿಟ್ಟು ವಿ ನೀಡ್ ಟು ಮೇಕ್ ಶೋರ್ ಇವಾಗ ನಾವು ಕೊಡೋ ಪ್ರೊಸೀಜರ್ಸು ನಮ್ಮ ಫ್ಯೂಚರಲ್ಲಿ ನೆಗೆಟಿವ್ ಆಗಿ ಡಿಸ್ಟರ್ಬ್ ಆಗಬಾರ್ದು. ವಿ ಶುಡಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್ ಅಂಡ್ ಇಟ್ ಶುಡ್ ಹೆಲ್ಪ್. ಇವಾಗ ರೆಗ್ಯುಲರ್ ರೂಟೀನು ಕ್ಯಾರಿ ಔಟ್ ಓವರ್ ಮಾಡಬೇಕು. ಸೊ ವಿ ನೀಡ್ ಟು ಟೇಕ್ ಓವರ್ ದಟ್ ವೇ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಈ ಕೋಲ್ಡ್ ಲೇಸರ್ ಥೆರಪಿಯನ್ನು ಪಡೆದಿರೋರು ಹಲವಾರು, ಅದರಿಂದ ಉಪಯೋಗಗಳನ್ನು ಹಲವಾರು ಜನ ಪಡೆದಿದ್ದಾರೆ. ಹಾಗಾದರೆ ಈ ಟ್ರೀಟ್ಮೆಂಟ್ ಬಗ್ಗೆ ಅವರೆಲ್ಲ ಏನು ಹೇಳ್ತಾರೆ, ಬನ್ನಿ ತಿಳ್ಕೊಳ್ಳೋಣ. ಇಂದ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಮುಂಚೆ ನಾನು ಡಾಕ್ಟರ್ಸ್ನೆಲ್ಲ ಕನ್ಸಲ್ಟ್ ಮಾಡಿದ್ದೆ, ಟ್ರೀಟ್ಮೆಂಟು ತಗೊಳ್ತಾ ಇದ್ದೆ. ಬಟ್ ಅದರಿಂದ ನನಗೇನು ಕ್ಯೂರ್ ಅಂತ ಅನ್ನಿಸ್ತಾ ಇರಲಿಲ್ಲ. ನನಗೆ ರೀಸೆಂಟಾಗಿ ನನ್ನ ಮದರ್ ಸಜೆಸ್ಟ್ ಮಾಡಿದ್ರು ಇಲ್ಲಿ ಹೋಗೋದಕ್ಕೆ, ಸಂಜೀವ್ನಿಗೆ. ಸೊ ನಾನು ಇಲ್ಲಿ ಬಂದು ಒಂದು 3 ಮಂತ್ಸಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ಮುಂಚೆಗಿಂತಲೂ ಇವಾಗ ತುಂಬಾ ರೆಡ್ಯೂಸ್ ಆಗಿದೆ. ಐ ಫೀಲ್ ವೆರಿ ಕಂಫರ್ಟಬಲ್ ನಾವು. ಈಗೊಂದು 1 ಇಯರಿಂದ ತುಂಬ ಕತ್ತು ನೋವಿತ್ತು. ನಾನು ಎಲ್ಲ ಕಡೆ ತೋರಿಸ್ದೆ, ಹುಷಾರಾಗಲಿಲ್ಲ. ಕ್ರೀಮೆಲ್ಲ ಹಚ್ಚಿದೆ, ಪೇಯ್ನು ಇದೆಲ್ಲ ಇದು ಮಾಡಿದೆ, ಆಗಲಿಲ್ಲ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ, ಹುಷಾರೇ ಆಗಲಿಲ್ಲ. ಇಲ್ಲಿಗೆ ಬಂದಮೇಲೆ ನಂಗೆ ತುಂಬ ಕ್ಯೂರ್ ಆಗಿದೆ. ಮಂಡಿ ನೋವು 3-4 ವರ್ಷದಿಂದ ಇತ್ತು. ತುಂಬ ಜಾಸ್ತಿ ಆಗಿದ್ದು ಅಂದರೆ ಈಗ ಒಂದು 4-5 ತಿಂಗಳಿಂದ ವಿಪರೀತ ನೋವಿತ್ತು. ಕೂತ್ಕೊಳ್ಳೋಕ್ಕಾಗ್ತಿರಲ್ಲ, ಎದ್ದೇಳೋಕ್ಕಾಗ್ತಿರಲ್ಲ. ರಾತ್ರಿ ಇಡೀ ನೈಟ್ ನಿದ್ದೆ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದು 4-5 ಸಾರಿ ಇದು ಮಾಡಿಸ್ಕೊಂಡು ಹೋದ್ಮೇಲೆ ವಾಕ್ ಹೋಗ್ತೀನಿ, ಮನೇಲಿ ಓಡಾಡ್ತೀನಿ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ. ಕಣ್ಣು ತುಂಬ ರಾತ್ರಿ ಹೊತ್ತು ನಿದ್ದೆನೂ ಮಾಡ್ತೀನಿ. ಓಕೆ, ಈ ಥೆರಪಿ ಪಡ್ಕೊಂಡಂತಹ ಜನ ಏನು ಹೇಳಿದ್ರು ಅಂತ ತಿಳ್ಕೊಂಡ್ರೆ ಇನ್ನಷ್ಟು ಮಾಹಿತಿನ ಅದ್ರ ಬಗ್ಗೆ ಪಡ್ಕೊಳ್ಳೋಣ. ಹರೀಶ್, ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದರೆ ತುಂಬ ಜನ, ಅದರಲ್ಲೂ ಏಜ್ ಆಗಿರೋರು ನಡೆಯೋದಕ್ಕೆ ವಾಕ್ ಹೋಗ್ತಿದ್ದಾರೆ ಅಂದರೆ ಅದು ಇನ್ನೂ ಖುಷಿ ವಿಷಯ. ಆದರೆ ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುವಂತಹದ್ದು ಮೈಗ್ರೇನ್. ಈ ಮೈಗ್ರೇನ್ಗೆ ಕಾರಣಗಳು ಏನು ಅಂತೀರಾ? ಮತ್ತು ಸಾಮಾನ್ಯವಾಗಿ ನಾನು ಕೇಳಿರೋ ಪ್ರಕಾರ ಮೈಗ್ರೇನ್ಗೆ ಶಾಶ್ವತ ಪರಿಹಾರ ಇಲ್ಲ ಅಂತಲೇ ತುಂಬ ಜನ ಹೇಳ್ತಾರೆ. ಇಲ್ಲಪ್ಪ, ಸ್ವಲ್ಪ ದಿನ ಕಮ್ಮಿ ಆಗುತ್ತೆ ಮತ್ತೆ ಬಂದ್ಬಿಡುತ್ತೆ ಅಂತ. ಸೊ ಈ ಥೆರಪಿ ಮೂಲಕ ಹೇಗೆ ಅದು ಶಾಶ್ವತವಾಗಿ ತಡೆಗಟ್ತೀರಾ? ಮೈಗ್ರೇನ್ ಮೇನ್ಲಿ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಮಹಿಳೆಯರಲ್ಲಿ ರೆಗ್ಯುಲರ್ ಸೈಕಲ್ಸ್ ಇರೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ. ಸೊ ಅದರಿಂದ ಮೈಗ್ರೇನ್ಸ್ ಬರುತ್ತೆ, ಫಸ್ಟ್ ಫ್ಯಾಕ್ಟ್. ಸೆಕೆಂಡ್ ಫ್ಯಾಕ್ಟರ್ ಇಸ್ ಸ್ಟ್ರೆಸ್. ಅವರು ಚಿಕ್ಕದಕ್ಕೂ ಸ್ಟ್ರೆಸ್ಸು, ತುಂಬ ಯೋಚನೆ ಮಾಡ್ತಾರೆ. ಫ್ಯಾಮಿಲಿ, ಹೊರಗಡೆ ವರ್ಕ್. ಈಗ ಯಾರೂ ಹೌಸ್ ವೈಫ್ಸ್ ಅಲ್ಲ, ಎಲ್ಲ ವರ್ಕಿಂಗ್ ವುಮೆನ್. ಸೊ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಸ್ಟ್ರೆಸ್ ಅವ್ರಿಗೆ ರೆಗ್ಯುಲರ್ ಸೈಕಲ್ಸ್ ಕೂಡ ಹೊರಟೋಗುತ್ತೆ. ಸೊ ಅದನ್ನು ಅಮೆನೋರಿಯಾ ಅಂತ ಹೇಳ್ತೀವಿ. ಸೊ ಆ
ಎಲ್ಲ ಕಾರಣಗಳಿಂದ ಬ್ರೈನ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಓಕೆ. ಸೊ ಆವಾಗ ರಕ್ತ ಸಂಚಲನೆ ಬ್ರೈನಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಅದರಿಂದ ಮೈಗ್ರೇನ್ ಹೆಡ್ಏಕ್ ಅಂತ ಬರುತ್ತೆ. ಮೈಗ್ರೇನ್ ಹೆಡ್ಏಕಲ್ಲಿ 2 ಥರ ಇರುತ್ತೆ. ಒಂದು ಫೋಟೋಫೋಬಿಯಾ ಮತ್ತು ಫೋನೋಫೋಬಿಯಾ ಅಂತ ಹೇಳ್ತೀವಿ. ಫೋಟೋಫೋಬಿಯಾ ಅಂದರೆ ಬೆಳಕಿನ ಕಿರಣ ಅವರ ಕಾಣಿಸಿದ ತಕ್ಷಣ ತಲೆನೋವು ಶುರುವಾಗುತ್ತೆ, ಅಥವಾ ಕೆಲವರಿಗೆ ಜಾಸ್ತಿ ಸೌಂಡ್ ಬಂದರೆ ಅದರಿಂದ ತಲೆನೋವು ಶುರುವಾಗುತ್ತೆ. ಎಷ್ಟೋ ಜನ ಮೈಗ್ರೇನ್ ಬಂದುಬಿಟ್ರೆ ತಲೆಗೆ ಪಟ್ಟಿ ಕಟ್ಕೋತಾರೆ, ಒಂದು ಡಾರ್ಕ್ ರೂಮಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅದು ಏನೂ ಬೇಕಾಗಿಲ್ಲ ಅನ್ನಷ್ಟು ಇದಕ್ಕೆ. ಸೊ ಇದನ್ನು ಎಷ್ಟೋ ವರ್ಷಗಳು ಅವರು ಸಫರ್ ಮಾಡಿ ದಿನ 8, 9, 10 ಟ್ಯಾಬ್ಲೆಟ್ಸ್ ತೊಗೊಂಡು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇರ್ಬೋದು, ಮೈಗ್ರೇನ್ ಇಲ್ಲ ಆ ಥರ ಟ್ಯಾಬ್ಲೆಟ್ಸ್ ತೊಗೊಂಡು ಅವರು ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಯಾವಾಗ ನಮ್ಮ ಸೆಂಟ್ರಿಗೆ ಬರ್ತಾರೆ, ಸೊ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾವ ಸೈನಸಸ್ ಅಂತ ಇರುತ್ತೆ, ಅವ್ರಿಗೆ ಮೂಗ್ ಹತ್ರ ಟ್ರೀಟ್ಮೆಂಟ್ ಇರುತ್ತೆ, ಹುಬ್ಬ ಹತ್ರ ಟ್ರೀಟ್ಮೆಂಟ್ ಇರುತ್ತೆ, ಟೆಂಪಲ್ ಬೋನ್ಸ್ ಅಂತ ಇರುತ್ತೆ, ಆಕ್ಸಿಪಿಟಲ್ ಬೋನ್ಸ್. ಸೊ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗ ಸೊ ಅಲ್ಲಿ ನಾರ್ಮಲ್ ವೇರಿಯೇಷನ್ಸ್ ಏನೇನಿತ್ತು ಅದೆಲ್ಲ ನಾರ್ಮಲ್ಸಿಗೆ ಬರುತ್ತೆ. ಸೊ ಮೇಜರ್ ಕೋಲ್ಡ್ ಲೇಸರಿಂದ ಏನಂತಂದರೆ ನಾರ್ಮಲ್ಸಿ ಬ್ರಿಂಗ್ ಬ್ಯಾಕ್ ಟು ದ ನಿಯರ್ ನಾರ್ಮಲ್ ಪೊಸಿಷನ್. ಇಟ್ಸ್ ನಾಟ್ 100% ಅಂತಲ್ಲ, ನಿಯರ್ಲಿ 95% ತನಕ ನಾವು ಕ್ಯೂರ್ ಮಾಡ್ತೀವಿ. ಸ್ವಲ್ಪ ನೋವು ಇದ್ದೇ ಇರುತ್ತೆ, ಬಿಕಾಸ್ ಮನುಷ್ಯ ನೋವಿಲ್ಲದೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಈ ಥೆರಪಿ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.